ಅವರು ಜಗತ್ತಿಗೆ ಮೊಟ್ಟ ಮೊದಲ ಸಂಸತ್ ಭವನದ ಕಲ್ಪನೆಯನ್ನ ಕೊಟ್ಟಂತವರು, ದೀನ ದಲಿತ ಮಹಿಳೆಯರ ಬದುಕಿಗೆ ಬೆಳಕಾದಂತವರು, ಭಾರತೀಯ ಸಂಸ್ಕೃತಿಯ ಸಾರವನ್ನ ಆಡು ಭಾಷೆಯಲ್ಲಿ ವಚನಗಳ ಮೂಲಕ ಜನಸಾಮಾನ್ಯರಿಗೆ ತಿಳಿಸಿದಂತವರು, ಜಾತೀಯತೆ, ಮೂಢನಂಬಿಕೆ, ಕಂದಾಚಾರಗಳನ್ನ ವಿರೋಧಿಸಿ ಸಮಾನತೆಯ ಬೀಜವನ್ನ ಬಿತ್ತಿದವರು, ಕೂಡಲ ಸಂಗಮ ದೇವ ಎನ್ನುವಂತಹ ಖಡ್ಗವನ್ನ ಹಿಡಿದು ಜಗತ್ತನ್ನೇ ವಚನಗಳ ಮೂಲಕ ಗೆದ್ದಂತವರು, ಕಳ್ಳರನ್ನ, ವೇಶ್ಯೆಯರನ್ನ, ಕೆಟ್ಟವರನ್ನ, ಸಮಾಜದಿಂದ ಹೊರಗುಳಿದವರನ್ನ ಶರಣ ಪಥಕ್ಕೆ ತಂದು ಅವರ ಕಡೆಯಿಂದಲೂ ಸಹಿತ ಸಮಾಜವನ್ನ ತಿದ್ದುವಂತಹ ವಚನಗಳನ್ನ ಬರೆಸಿದಂತವರು, ಅವರು ವಿಶ್ವಕ್ಕೆ ಗುರುವಾದಂತವರು, ಜಗತ್ತಿಗೆ ಜ್ಯೋತಿಯಾದಂತವರು ಅವರೇ ಶ್ರೀ ಗುರು ಬಸವೇಶ್ವರರು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವ ನೀನಲ್ಲದೆ